ಹೆಣ್ಮಕ್ಳಿಗೆ ತವ್ರ ಮನೇಲಿ ಸಿಗುವಂತ ಖುಷಿ ಇನ್ನೆಲ್ಲೂ ಕೂಡ ಸಿಗಲ್ಲ ಅನ್ಸುತ್ತೆ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಪುಟ್ಟ ಮಿನಿ ವ್ಲಾಗ್. ಇದು ಸಂಡೇ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ಫುಲ್ ಸಂಡೇ ನಮ್ಮ ಅಮ್ಮ ಮನೇಲಿ ಯಾವ ತರ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೋಬಹುದು. ಯಾರೆಲ್ಲ ಹೊಸದಾಗಿ ನೋಡ್ತಿದ್ರೆ ಬೇಗ ಹೋಗಿ ಫಾಲೋ ಮಾಡ್ಕೊಳ್ಳಿ. ಅಮ್ಮ ಮನೆ ಅಂದಿದ ತಕ್ಷಣ ನಮ್ಗೆ ಒಂದ್ ಸ್ವಲ್ಪ ಜಾಸ್ತಿನೇ ನಿದ್ದೆ ಬರುತ್ತೆ. ಯಾಕೆ ಅಂದ್ರೆ ಒಂಥರ ಕಂಫರ್ಟಬಲ್ ಝೋನ್ ಅಂದ್ರೆ ಅಮ್ಮ ಮನೆ ಅಂತ ಹೇಳ್ಬೋದು. ನಮ್ಮ ಪಾಪುನ ಯಾರ ಹತ್ರ ನಂಬಿರ್ತೀವೋ ಇಲ್ಲ ನಮ್ಗಂತೂ ಗೊತ್ತಿಲ್ಲ, ಬಟ್ ಅಪ್ಪ ಅಮ್ಮನ ಹತ್ರ ಮಾತ್ರ 100% ನಂಬಿ ಬಿಟ್ಟಿರ್ತೀವಿ. ಅವ್ರು ನೋಡ್ಕೊಳ್ತಾರೆ ಅನ್ನೋ ಅಷ್ಟು ನಂಬಿಕೆ ನಮ್ಗಿರುತ್ತೆ. ಸೊ ನಮ್ಮ ಪಾಪು ಎದ್ರು ಹತ್ರು ಕೂಡ ನನ್ನ ತಲೆನೇ ಕೆಡಿಸ್ಕೊಳ್ಳಲ್ಲ, ಚೆನ್ನಾಗಿ ನಿದ್ದೆ ಮಾಡ್ತಿರ್ತೀನಿ. ಸೊ ಅವರೇ ಆಟ ಆಡಿಸ್ಕೊಂಡಿರ್ತಾರೆ. ಹೆಣ್ಮಕ್ಳಿಗೆ ಜೀವನದಲ್ಲಿ ಏನಿಲ್ಲ ಅಂದ್ರೂ ಪರವಾಗಿಲ್ಲ, ಅಪ್ಪ ಅಮ್ಮ ಮತ್ತೆ ಒಳ್ಳೆ ಗಂಡ ಇದ್ಬಿಟ್ರೆ ಮಾತ್ರ ಅದೇ ಸ್ವರ್ಗ ಅಂತ ಹೇಳ್ಬೋದು. ನಮ್ಗೆ ಏನಾದ್ರೂ ನೋವಾದಾಗ ಫಸ್ಟ್ ಫೀಲ್ ಮಾಡ್ಕೊಳ್ಳೋ ವ್ಯಕ್ತಿಗಳಂದ್ರೆ ಅಪ್ಪ ಅಮ್ಮ ಆಗಿರ್ತಾರೆ, ಮತ್ತೆ ಗಂಡ ಅಥವಾ ಹೆಂಡತಿ ಆಗಿರ್ತಾರೆ. ನಮ್ಮ ಹತ್ರ ಎಷ್ಟೇ ಆಸ್ತಿ ಅಂತಸ್ತು ದುಡ್ಡಿದ್ರು ಕೂಡ ಅದು ಯಾವತ್ತೂ ಬಂದು ನಮ್ಗೆ ಪ್ರೀತಿನ ತೋರ್ಸಲ್ಲ. ಸೊ ಆದಷ್ಟು ನಾವು ವ್ಯಕ್ತಿಗಳಿಗೆ ಬೆಲೆನ ಕೊಡ್ಬೇಕಾಗತ್ತೆ. ಇವಾಗಿರೋ ಜನನೇ ಹಂಗೆ ಗೈಸ್, ದುಡ್ಡಿದ್ರೆ ಒಂಥರ ನೋಡ್ತಾರೆ, ದುಡ್ಡು ಇಲ್ಲ ಅಂದ್ರೆ ಒಂಥರ ನೋಡ್ತಾರೆ. ರೆಸ್ಪೆಕ್ಟ್ ಚೇಂಜ್ ಆಗ್ಬಿಡುತ್ತೆ. ದುಡ್ಡು ನೋಡಿದ ತಕ್ಷಣ ಅವ್ರು ಎಷ್ಟೇ ಕೆಟ್ಟವ್ರಾಗಿದ್ರು ಒಳ್ಳೆಯವ್ರ ತರನೇ ಕಾಣಿಸ್ತಿರ್ತಾರೆ. ಗೈಸ್, ಹಾಗೆ ಕಮೆಂಟ್ ಅಲ್ಲಿ ಕೇಳಿದ್ರಲ್ಲ, ನೀವು ಅಕ್ಕ ಪುಣ್ಯ ಮಾಡಿದಿರಾ, ವಾರ ವಾರ ಅಮ್ಮನ ಮನೆಗೆ ಹೋಗ್ತೀರಾ ಅಂತ. ನಿಜಾನೇ ಅನ್ಕೊಳ್ತೀನಿ ನಾನ್ ಕೂಡ. ಯಾಕಂದ್ರೆ ತುಂಬಾ ಜನ ಹೆಣ್ಮಕ್ಳಿಗೆ ತವ್ರ ಮನೆಗೆ ಹೋಗ್ಬೇಕು ಅಂದ್ರೆ ಗಂಡನ ಹತ್ರ ಪರ್ಮಿಷನ್ ತಗೊಂಡು ಅದನ್ನು ಕೇಳ್ಕೊಂಡು ಎಷ್ಟೋ ದಿನ ಆದ್ಮೇಲೆ ಕಳ್ಸೋರು ಕೂಡ ಇರ್ತಾರೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ನಾನು ನಿಜವಾಗ್ಲೂ ಪುಣ್ಯ ಅಂತಾನೆ ಹೇಳ್ಬೋದು. ಬಟ್ ಒಂದೇನಂದ್ರೆ ನಾವು ಲವ್ ಮ್ಯಾರೇಜ್ ಆಗ್ಬಿಟ್ಟು ಇಷ್ಟು ಚೆನ್ನಾಗಿರ್ಬೇಕು ಅಂದ್ರೆ ನಾವು ಮಾಡ್ಕೊಳ್ಳೋಂತ ಸೆಲೆಕ್ಷನ್ ಅಂತಾನೆ ಹೇಳ್ತೀನಿ. ಹೇಗೆ ಅಂದ್ರೆ ನಮ್ಮ ಅಪ್ಪ ಅಮ್ಮನಿಗೆ ರೆಸ್ಪೆಕ್ಟ್ ಕೊಡಬೇಕು, ಮತ್ತೆ ನಮ್ಮನೆ ತನಕ್ಕೆ ತಕ್ಕನಂಗಿರ್ಬೇಕು. ಅಂದ್ರೆ ನಾವು ಮಿಡಲ್ ಕ್ಲಾಸ್ ಆಗಿರೋದ್ರಿಂದ ಅವನು ಕೂಡ ಮಿಡಲ್ ಕ್ಲಾಸ್ ಆಗಿದ್ರೆ ನಮ್ಮ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ತಾರೆ, ನಮ್ಮ ಅಪ್ಪ ಅಮ್ಮನ ಅರ್ಥ ಮಾಡ್ಕೊಳ್ತಾರೆ. ನಾವು ಯಾವಾಗ ಮಿಡಲ್ ಕ್ಲಾಸ್ ಆಗಿದ್ಕೊಂಡು ರಿಚ್ ಆಗಿರೋಂಥ ಹುಡುಗನ್ನ ನೋಡ್ಕೊಳ್ತೀವಿ. ಸೊ ಅವ್ರ ಲೆವೆಲ್ಗೆ ಅವ್ರು ಥಿಂಕ್ ಮಾಡ್ತಿರ್ತಾರೆ. ಅವ್ರದ್ದು ತಪ್ಪಂತಲ್ಲ, ಅವ್ರು ಬಂದಿರೋ ಅಂತ ದಾರಿ ಹಂಗಿರುತ್ತೆ. ರಿಚ್ ಆಗಿ ಬೆಳ್ಕೊಂಡು ಬೇರೆ ತರನೇ ಮೈಂಡ್ ಸೆಟ್ ಇರುತ್ತೆ ನಮ್ಮಂತ ಮಿಡಲ್ ಕ್ಲಾಸ್ಗೆ ಕಂಪೇರ್ ಮಾಡಿದ್ರೆ. ಸೊ ನಮ್ಮಂತ ಮಿಡಲ್ ಕ್ಲಾಸ್ ಅವರು ನಮ್ಮಂತ ಮಿಡಲ್ ಕ್ಲಾಸ್ ಅಂತ ಹುಡುಗಿನ ಅಥವಾ ಹುಡುಗನ ಮದುವೆ ಆದ್ರೆ ತುಂಬಾ ಚೆನ್ನಾಗಿರ್ತಾರೆ. ಯಾಕಂದ್ರೆ ಆಲ್ರೆಡಿ ಅವ್ರ ಕಷ್ಟಗಳನ್ನೆಲ್ಲ ನೋಡ್ಕೊಂಡು ಬಂದಿರ್ತಾರೆ, ಯಾವ ತರ ಇರಬೇಕು ಯಾವ ತರ ಇರಬಾರ್ದು ಅಂತ. ಸೊ ಅದೆಲ್ಲ ನಮಗೆ ತುಂಬಾನೇ ಯೂಸ್ ಆಗುತ್ತೆ. ನಾವು ಯಾವಾಗ ದುಡ್ಡಿಗೆ ಆಸೆ ಪಟ್ಕೊಂಡು ಹೋಗ್ತೀವಿ, ನಮ್ಮ ಜೀವನನೇ ಹಾಳಾಗ್ಬಿಡುತ್ತೆ ಗೈಸ್. ಇದನ್ನ ಮಾತ್ರ ತಲೆಯಲ್ಲಿ ಇಟ್ಕೊಂಡಿರ್ಬೇಕು ಹೆಣ್ಮಕ್ಳು. ಯಾಕಂದ್ರೆ ಎಷ್ಟೇ ದುಡ್ಡಿದ್ರು ಕೂಡ ನಮಗೆ ನೆಮ್ಮದಿ ಕೊಡಲ್ಲ. ಸೊ ಒಳ್ಳೆ ಗಂಡ ಇದ್ಬಿಟ್ರೆ ನಮಗೆ ದುಡ್ಡಿಲ್ಲ ಅಂದ್ರೂ ಮನೆ ಇಲ್ಲ ಅಂದ್ರೂ ಕೂಡ ಆರಾಮಾಗಿ ಜೀವನ ಮಾಡ್ಬೋದು ನನ್ನ ಪ್ರಕಾರ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ನೋಡೋಣ. ಓಕೆ ಗಾಯ್ಸ್, ಯಾರೆಲ್ಲ ಹೊಸದಾಗಿ ನೋಡ್ತಿದ್ರ ಬೇಗ ಹೋಗಿ ಫಾಲೋ ಮಾಡ್ಕೊಳ್ಳಿ. ಬಾಯ್.